ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿ ಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು. ಇವತ್ತು ಫೆಬ್ರವರಿ 1 ಭಾನುವಾರ ಮಾಘ ಮಾಸದ ಹುಣ್ಣಿಮೆಯ ಅಂಗವಾಗಿ ಸಂಜೆ 4 ಗಂಟೆಗೆ ನಂದಿ ಗಿರಿಧಾಮದ ಸಮೀಪ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಆರಂಭವಾಗಲಿದೆ. ಈ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶುಕ್ರವಾರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ವಿವಿಧ ಭಜನಾ ಮಂಡಳಿಗಳ ಪ್ರತಿನಿಧಿಗಳು ಹಾಗೂ ಸಾಂಸ್ಕೃತಿಕ ಸಂಘಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಂದಿಗಿರಿಧಾಮಕ್ಕೆ ನಡೆದುಕೊಂಡು ಹೋಗಿ 45 ದಿನಗಳ ಕಾಲ ವಿಶ್ರಾಂತಿ ಪಡೆದಿದ್ದರು. ಆ ಸಮಯದಲ್ಲಿ ಅವರು ನಂದಿ ಬೆಟ್ಟವನ್ನು ಆರೋಗ್ಯಧಾಮ ಎಂದು ಬಣ್ಣಿಸಿದ್ದರು. ನಂದಿ ಬೆಟ್ಟವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. ಮಾಘ ಮಾಸದ ಹುಣ್ಣಿಮೆಯ ದಿನದಂದು ಸಂಜೆ 4 ಗಂಟೆಗೆ ನಂದಿ ಗಿರಿಧಾಮದ ಪ್ರದಕ್ಷಿಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿ ಪ್ರದಕ್ಷಿಣೆ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು. 87 ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರದ ಭಕ್ತವೃಂದದಿಂದ ಪ್ರತಿ ಆಷಾಢ ಮಾಸದ ಕೊನೆಯ ಸೋಮವಾರ ಇಲ್ಲಿ ಗಿರಿ ಪ್ರದಕ್ಷಿಣೆ ನಡೆಯುತ್ತಿತ್ತು. ಹುಣ್ಣಿಮೆ ಅಂದರೆ ಚಂದ್ರನು ಪೂರ್ಣ ರೂಪದಲ್ಲೇ ಬೆಳಗುವ ದಿನವಾಗಿದೆ. ಸೂರ್ಯ ಚಂದ್ರರು ಕಣ್ಣಿಗೆ ಕಾಣುವ ದೇವರು ಎಂದು ಎಲ್ಲರೂ ನಂಬುತ್ತಾರೆ. ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ರಂಜಾನ್ ಸಮಯದಲ್ಲಿ ಚಂದ್ರನ ಗೋಚರತೆಯನ್ನು ಆಧರಿಸಿ ಹಬ್ಬವನ್ನು ಆಚರಿಸ್ತಾರೆ. ಆದ್ದರಿಂದ ಎಲ್ಲ ಧರ್ಮದವರು ಚಂದ್ರನನ್ನು ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ. ಮಾಘ ಮಾಸದ ಹುಣ್ಣಿಮೆಯ ದಿನ ಶ್ರೇಷ್ಠವಾಗಿದ್ದು ಇದೇ ದಿನದಂದು ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ನಂದಿ ಭೋಗನಂದೀಶ್ವರ ದೇವಸ್ಥಾನ, ನಂದಿಗಿರಿ, ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು, ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು, ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಭಾಳಷ್ಟು ಒಳ್ಳೆಯದು. ಒಂದು ಆಧ್ಯಾತ್ಮಿಕ ಪ್ರಗತಿ, ಮನಃಶಾಂತಿ, ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ಇಷ್ಟು ಕೂಡ ಆಗೋದರಿಂದ, ಮತ್ತು ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ, ಸೂರ್ಯ ಚಂದ್ರರು ಇವರಿಲ್ಲ ಅಂದರೆ ಜಗತ್ತೇ ಇಲ್ಲ, ಬದುಕೇ ಇಲ್ಲ, ಜೀವ ಇಲ್ಲ. 74 ಕೋಟಿ ಜೀವರಾಶಿಗಳು ಈ ಭೂಮಿ ಮೇಲಿದ್ದರೆ ಅದಕ್ಕೆ ಕಾರಣ ಸೂರ್ಯ ಚಂದ್ರರು. ಇವರಿಬ್ಬರೂ ಕೂಡ, ಇವೆರಡರನ್ನು ಕೂಡ ನಾವು ಪ್ರಕೃತಿಯ ದೇವರುಗಳು ಅಂತ ನಾವು ನಂಬಿದ್ದೇವೆ. ಸನಾತನ ಆ ದಿನದಿಂದ ಆ ಕಾಲದಿಂದಲೂ ಕೂಡ ನಾವೆಲ್ಲ ಕೂಡ ಪ್ರಕೃತಿ ದೇವರುಗಳನ್ನು ನಾವು ಪೂಜೆ ಮಾಡ್ತೇವೆ. ಮರಗಳಿಗೆ ಪೂಜೆ ಮಾಡ್ತೀವಿ, ಬೆಟ್ಟಗಳಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರರಿಗೆ ಪೂಜೆ ಮಾಡ್ತೀವಿ, ಅಗ್ನಿಗೆ ಪೂಜೆ ಮಾಡ್ತೇವೆ ಅಲ್ವಾ. ಹಾಗಾಗಿ ನೀರಿಗೆ ಪೂಜೆ ಮಾಡ್ತೀವಿ, ನದಿಗಳಿಗೆ. ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತವು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿ ಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು. ಇವತ್ತು ತಮಿಳುನಾಡಿನ ಅರುಣಾಚಲೇಶ್ವರ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ಕ್ಷೇತ್ರ. ಎಲ್ಲ ಮುಕ್ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ. ಅದರಲ್ಲಿ ಕೂಡ ಶಿವನನ್ನು ಒಲಿಸ್ಕೊಳ್ಳೋದು ಭಾಳ ಸುಲಭ ಅನ್ನುವಂಥ ನಂಬಿಕೆ ಕೂಡ ಇದೆ ನಮ್ಮಲ್ಲಿ.
ಅಂದರೆ ಶಿವನು ಭಾಳ ಕರುಣಾಮಯಿ ಅಂತ. ಅವರನ್ನು ಭಕ್ತಿಯಿಂದ ಭಾಳ ಬೇಗ ಸಿದ್ಧಿಯನ್ನು ಪಡಿಬೋದು, ಅವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.